ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕ ಶರಣ್ಯೆ ತ್ರ್ಯಂಬಕಿ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯಲ್ಲಿ ನಾವು ಇದ್ದೇವೆ. ಈ ಒಂದು ವರಮಹಾಲಕ್ಷ್ಮಿಯ ಪೂಜೆಗಳು ಆಚರಣೆಗಳು ಎಲ್ಲರೂ ಅಂದಿನಿಂದ ಇಂದಿನವರೆಗೂ ಮುಂದೇನೂ ಕೂಡ ಮಾಡ್ತಾ ಬಂದಿದ್ದೀರಾ. ಈ ನಿಟ್ಟಿನಲ್ಲಿ ಕೆಲವೊಂದು ಯಂತ್ರ ಮಂತ್ರ ತಂತ್ರ ಸಾರವನ್ನ ಈ ಒಂದು ಮಹಾಲಕ್ಷ್ಮಿಯ ಹಬ್ಬದ ಸಂಚಿಕೆಯಲ್ಲಿ ನಾನು ಚಿಕ್ಕ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಎಲ್ಲರೂ ಈ ಮಾರ್ಗವನ್ನ ತಪ್ಪದೇ ಅನುಸರಿಸಿದ್ದಲ್ಲಿ ನಿಮ್ಮ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ಹೋಗಿ ಸ್ಥಿರಲಕ್ಷ್ಮಿ, ಮಹಾಲಕ್ಷ್ಮಿ, ಶಾಂತಲಕ್ಷ್ಮಿ, ಅಷ್ಟಲಕ್ಷ್ಮಿಯ ಒಂದು ಸ್ವರೂಪ ಪ್ರಾಪ್ತಿಯಾಗುತ್ತೆ ಅನ್ನುವಲ್ಲಿ ಒಂದು ಸಂಶಯ ಇರಲ್ಲ. ಯಾಕಂದ್ರೆ ಈ ಒಂದು ಮಾರ್ಗ ನಿಮಗೆ ಹಿಂದೆ ಯಾವ ಯೂಟ್ಯೂಬ್ ವಿಡಿಯೋಗಳಲ್ಲೂ ಕೂಡ ಸಿಕ್ಕಿರಲ್ಲ, ಯಾವ ಗುರುಗಳು ಹೇಳಿರಲ್ಲ, ಗ್ರಂಥಗಳಲ್ಲೂ ಕೂಡ ನಿಮಗೆ ಸಿಕ್ಕಿರಲ್ಲ. ಅಂತ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನ ಇಂದು ನಾನು ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವ ವಿಚಾರ ಕುರಿತು ಮಾಹಿತಿಯನ್ನು ನೀಡಬೇಕಂತ ಕೂಡ ನೀವು ಮೆಸೇಜ್ ಬಾಕ್ಸಲ್ಲಿ ಮೆಸೇಜನ್ನು ಮಾಡಬಹುದು ಅಥವಾ ಕರೆ ಮಾಡಿ ಕೂಡ ಹೇಳ್ಬೋದು. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳು, ವಾಸ್ತುಶಾಸ್ತ್ರದ ಸಂಪೂರ್ಣ ಮಾಹಿತಿಗಳು ಹಾಗೂ ತರಗತಿಗಳು ನಡೆಯುತ್ತೆ. ಮತ್ತು ನಂಬರ್ ಕ್ಯಾಲ್ಕುಲೇಷನ್ ಅಂದರೆ ಮೊಬೈಲ್ ನಂಬರ್, ವೆಹಿಕಲ್ ನಂಬರ್, ಡೋರ್ ನಂಬರ್, ತರುವ ನಂಬರ್ಗಳೆಲ್ಲ ಹೇಗಿರಬೇಕು, ಯಾವ ರಾಶಿಗೆ ಯಾವ ವ್ಯಕ್ತಿಗೆ ಅನ್ನೋದು ಕೂಡ ಮಾಹಿತಿಯನ್ನು ನೀಡ್ತೀವಿ. ಅದರ ಜೊತೆಗೆ ಪರಿಹಾರ ಮಾರ್ಗಗಳು ಕೂಡ ನಮ್ಮಲ್ಲಿ ಸದಾಕಾಲ ನಿಮ್ಮ ಮುಂದೆ ನಮ್ಮ ಜ್ಯೋತಿಷ್ಯ ವಾಸ್ತು ಮಿತ್ರ ಸೇವೆ ಮಾಡುತ್ತೆ ಅನ್ನುವ ನಿಟ್ಟಿನಲ್ಲಿ ನಾವು ನಿಮ್ಮ ಜೊತೆಗಿರ್ತೀವಿ. ಈ ಒಂದು ಧರ್ಮಶಾಸ್ತ್ರಗಳ ಗ್ರಂಥ ಆಧಾರಿತವಾಗಿ ನಿಮಗೆ ಮಾಹಿತಿಯನ್ನು ನೀಡಕ್ಕೆ ಇನ್ನು ಮುಂದೆ ಸದಾ ಸಿದ್ಧರಾಗಿರ್ತೀವಿ, ಹಿಂದೇನೂ ಕೂಡ ಇರ್ತೀವಿ ಅಂತ ಹೇಳ್ತಾ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಸಂಚಿಕೆ ಪ್ರಾರಂಭ ಮಾಡ್ತೀವಿ. ಮೊದಲಿಗೆ ನೀವು ಯಾರೆಲ್ಲ ಹಬ್ಬವನ್ನ ಆಚರಣೆ ಮಾಡ್ತೀರೋ ಅವರು ಇದನ್ನ ತಿಳ್ಕೊಳ್ಬೇಕಾಗಿರುತ್ತೆ. ಯಾವುದೇ ಕಾರಣಕ್ಕೂ ಗುರುವಾರ ರಾತ್ರಿಯ ದಿನ ಬಾಗಿಲು ಮುಂದೆ ನೀರು ಹಾಕೋದು, ಬಾಗಿಲು ತೊಳೆದು, ವಸ್ತು ತೊಳೆದು, ಅರ್ಶನ ಇಡೋದು, ಈ ತಪ್ಪನ್ನ ಯಾರು ಮಾಡ್ಬಿಡಿದ್ದು ದೊಡ್ಡ ತಪ್ಪಾಗುತ್ತೆ. ಯಾಕಂದ್ರೆ ರಾಕ್ಷಸರು 12 ಗಂಟೆಗೆ ಸಂಚಾರ ಮಾಡೋದು, ದೇವತೆಗಳು ಬೆಳಗಿನ ಜಾವ 2 ಗಂಟೆಯಿಂದ 3 ಗಂಟೆ, 5 ಗಂಟೆ, 4 ಗಂಟೆ ಈ ಸಮಯದಲ್ಲಿ ಸಂಚಾರಗಳನ್ನು ಮಾಡ್ತಾರೆ. ನೀವು ರಾತ್ರಿ 10 ಗಂಟೆಗೆ ವಸ್ತುಲಿಗೆ ನೀರಾಕಿ, ವಸ್ತು ತೊಳೆದು, ಬಾಗಿಲಿಗೆ ನೀರಾಕಿ, ರಂಗೋಲಿ ಬಿಟ್ಟು, ಅರ್ಶನ ಇಟ್ಟು, ಹೂವು ಇಟ್ಟು, ಅಲಂಕಾರ ಎಲ್ಲ ಮಾಡ್ತೀರಾ. ಅಲ್ಲಿ ದೇವತೆಗಳ ಆಹ್ವಾನ ಆಗಲ್ಲ, ರಾಕ್ಷಸರ ಆಹ್ವಾನ ಆಗುತ್ತೆ. ಹಾಗಾಗಿ ಯಾರು ಕೂಡ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ದಿನ ರಾತ್ರಿ ಹೊತ್ತು 12 ಗಂಟೆ ಒಳಗೆ ಯಾವುದೇ ತರನಂತಹ ರಂಗೋಲಿ ನೀರು ಹಾಕಬೇಡಿ. ಬೆಳಗಿನ ಜಾವ 3 ಗಂಟೆ ಮೇಲೆ ನೀರು ಹಾಕಿ, ವಸ್ತು ತೊಳೆದು, ಅರ್ಶನ ಇಟ್ಟು ಪೂಜೆಯನ್ನ ಮಾಡಿ. ಇದು ವಾಡಿಕೆ. ಇದರ ಜೊತೆ ನೀವೆಲ್ಲ ವೈಭವದಿಂದ ಕಲಶಗಳನ್ನು ನೋಡಿ, ಸೀರೆಗಳನ್ನು ನೋಡಿಸಿ, ಒಡವೆ ಹಾಕಿ ವರಮಹಾಲಕ್ಷ್ಮಿ ಪೂಜೆಗೆ ಹೋದಾಗೆಲ್ಲ ನೋಡ್ತಾ ಇರ್ತೀನಿ. ಆದ್ರೆ ಕೆಲವೊಂದು ತಪ್ಪುಗಳನ್ನ ಮಾಡ್ತೀರಾ. ಆ ತಪ್ಪುಗಳನ್ನು ಮಾಡ್ಬಿಡ್ತೀವಿ. ಫಸ್ಟ್ ಮಾಡ್ತಕ್ಕಂಥ ತಪ್ಪೇನಂದ್ರೆ ಉದ್ದ ಬತ್ತಿಯನ್ನು ತಗೊಂಡು ಅದು ಹಿಂಗ್ ಮಡಚ್ಬಿಡ್ತಾರೆ. ಈ ರೀತಿಯಿಂದ ಮಡಚ್ಬಿಟ್ಟು ದೀಪ ಹಚ್ತಾರೆ. ಹಾಗೆ ಮಾಡಬಾರ್ದು. ಒಂದು ಬತ್ತಿ ತಗೊಂಡು ಇನ್ನೊಂದು ಬತ್ತಿ, 2 ಜೋಡಿ ಬತ್ತಿಯನ್ನ ಹಾಕಬೇಕು. ಇದು ವರಮಹಾಲಕ್ಷ್ಮಿ ದೀಪ ಹಚ್ಚತಕ್ಕಂಥ ಒಂದು ಸೂಚಕ. ಈ ರೀತಿಯಿಂದ ದೀಪ ಹಚ್ಚಿ. ಮತ್ತು ಮಹಾಲಕ್ಷ್ಮಿ ಮುಂದೆ ಏನೆಲ್ಲ ಇಡ್ತೀರೋ, ಆದ್ರೆ ಈ ವಸ್ತುವನ್ನ ಮರೆತು ಬಿಡ್ತೀರ. ಲಕ್ಷ್ಮೀ ಪ್ರಿಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಅದು 4 ಕವಡೆಗಳನ್ನ ಇಡಬೇಕು, 4 ಗೋಮತಿ ಚಕ್ರವನ್ನ ಇಡಬೇಕು, 4 ನಾಣ್ಯಗಳನ್ನ ಇಡಬೇಕು. ಸ್ವಲ್ಪ 5 ರೀತಿಯಿಂದ ಆಗಿರ್ತಕ್ಕಂಥ ಪದಾರ್ಥಗಳು: ಒಂದು ಕವಡೆ, ಗೋಮತಿ ಚಕ್ರ, ಪಚ್ಚ ಕರ್ಪೂರ, ನಾಣ್ಯ ಮತ್ತು ಕೇಸರಿ. ಈ 5 ಪದಾರ್ಥಗಳನ್ನ ತಾಮ್ರ ಅಥವಾ ಬೆಳ್ಳಿಯ ತಟ್ಟೆಯಲ್ಲಿ ಮಹಾಲಕ್ಷ್ಮಿ ಮುಂದೆ ಇಡಬೇಕು. ಇಟ್ಟು ಪೂಜೆ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡು, ಇದು ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರ ಅಂತ ಹೇಳ್ತೀವಿ. ತಂತ್ರ ಸಾರ ಇದು.
ಯಾರು ತಪ್ಪಾಗಿ ಭಾವಿಸ್ಬಾರ್ದು ತಂತ್ರ ಅಂದರೆ ವಾಮಾಚಾರ ಅದು ಇದು ಅಂತ, ಅದೆಲ್ಲ ಅಲ್ಲ. ತಂತ್ರ ಅಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡಿಕೊಳ್ತಕ್ಕಂಥ ಒಂದು ಸಾಧಕವಾಗಿರ್ತಕ್ಕಂಥ ದಾರಿಯ ಮಾರ್ಗವೇ ತಂತ್ರಸಾರ ಅಂತ ಹೇಳ್ತೀವಿ. ಅದಾದ್ಮೇಲೆ ಮಹಾಲಕ್ಷ್ಮಿಗೆ ಪ್ರಿಯವಾಗಿರ್ತಕ್ಕಂಥ ಮಂತ್ರ, ಸ್ತ್ರೀ ಸೂಕ್ತ ಹೇಳ್ತೀರಾ, ಮಹಾಲಕ್ಷ್ಮಿ ಸ್ತೋತ್ರಗಳನ್ನು ಹೇಳ್ತೀರಾ. ಆದರೆ ಮಹಾಲಕ್ಷ್ಮಿಯ ಒಂದು ಮೂಲ ಮಂತ್ರ ಇದೆ, ಆ ಮಂತ್ರವನ್ನು ಹೇಳಬೇಕು. ಆ ಮಂತ್ರವನ್ನು ಹೇಳ್ತೀನಿ, ಎಲ್ಲರೂ ಕೇಳಿಸ್ಕೊಳ್ಳಿ ಅಥವಾ ನೋಟ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕಮಲೆ ಕಮಲಾಲಗೆ ಪ್ರಸೀದ ಪ್ರಸೇದ ಶ್ರೀ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಈ ರೀತಿಯಾಗಿರ್ತಕ್ಕಂಥ ಮೂಲ ಮಂತ್ರವನ್ನ ಮಹಾಲಕ್ಷ್ಮಿಯ ಮುಂಭಾಗದಲ್ಲಿ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು 108 ಬಾರಿ ವರಮಹಾಲಕ್ಷ್ಮಿ ಹಬ್ಬದ ದಿನ ತಪ್ಪದೇ ಹೇಳಿ. ಒಳ್ಳೆಯ ಶುಭ ಫಲವನ್ನು ನೀವು ದೊರಕಿಸ್ಕೊಳ್ಬಹುದು. ಯಾಕಂದ್ರೆ ಮಹಾಲಕ್ಷ್ಮಿ ಮನೆ ಮುಂದೆ ಬಂದಾಗ ಬಾಗಿಲಾಕೊಡ್ರು ಅಂತ ಹೇಳ್ತಾರೆ ಹಿರಿಯರು ಹಿಂದಿನ ಕಾಲದಲ್ಲಿ. ಹಂಗೆ ಆಗುತ್ತೆ. ಮಹಾಲಕ್ಷ್ಮಿ ಪೂಜೆ ಎಲ್ಲ ಮಾಡ್ತೀರಾ, ಆದ್ರೆ ತಾಯಿಗೆ ಏನೆಲ್ಲ ಬೇಕು ಅನ್ನೋದನ್ನು ಮರೆತು ಬಿಟ್ಟು ಏನೆಲ್ಲ ಮಾಡ್ತಾ ಇರ್ತೀರ. ಈ ಮಂತ್ರವನ್ನ 108 ಬಾರಿ ಜಪ ಮಾಡಿ ಖಂಡಿತವಾಗ್ಲೂ ವರ್ಷವಿಡೀ ನಿಮ್ಮ ಪರ್ಸಲ್ಲಿ, ನಿಮ್ಮ ಮನೆಯಲ್ಲಿ ದುಡ್ಡು ತುಂಬಿರ್ತದೆ. ಆ ದುಡ್ಡು ಸತ್ಕಾರ್ಯಕ್ಕೆ ಬಳಕೆ ಆಗುತ್ತೆ. ಮನೆ ಕಟ್ಟಕ್ಕೆ, ಒಡವೆ ತಗೊಳ್ಳಕ್ಕೆ, ಕಾರ್ ತಗೊಳ್ಳಕ್ಕೆ, ಈ ರೀತಿಯಿಂದ ಒಳ್ಳೆ ಕಾರ್ಯಗಳಿಗೆ ಆ ದುಡ್ಡು ವ್ಯಯ ಆಗುತ್ತೆ, ಆ ದುಡ್ಡು ಖರ್ಚಾಗುತ್ತೆ. ಅದು ನಿಮಗೆ ಫಲವನ್ನು ಕೊಡುತ್ತೆ. ಅಥವಾ ನೀವು ಯಾವ ಕಾರ್ಯ ಮಾಡಬೇಕು ಆ ಕಾರ್ಯ ಮಾಡದೆ ಸಾಲಗಳನ್ನು ಮಾಡಿ ಮನೆಯಲ್ಲಿ ಗಲಾಟೆಗಳನ್ನು ಮಾಡ್ಕೊಂತ ವಟ ಒದರ್ಕೋತ ಪೂಜೆ ಮಾಡಿದ್ದೆ ಆದಲ್ಲಿ ಆ ಪೂಜೆಯ ಫಲ ಎಲ್ಲಿಗೆ ಹೋಗುತ್ತೆ ಅಂದರೆ ಆಸ್ಪತ್ರೆಗೆ ಹೋಗುತ್ತೆ, ಇಲ್ಲ ಇನ್ನೊಬ್ಬರ ಪಾಲಾಗುತ್ತೆ. ಕೊಟ್ಟ ದುಡ್ಡು ನಿಮ್ಮ ಕೈ ಸೇರಲ್ಲ. ಸಾಲವಾಗಿ ಯಾರು ಕೊಡ್ತಿರಲ್ಲ ಆ ದುಡ್ಡು ನಿಮ್ಮ ಕೈ ಸೇರಲ್ಲ. ಹಾಗಾಗಿ ಯಾರು ಈ ಕೆಲಸಗಳನ್ನು ಮಾಡಬೇಡಿ. ಈ ಮಂತ್ರವನ್ನ 108 ಬಾರಿ ಜಪವನ್ನು ಮಾಡಿ. ಮತ್ತು ಒಂದು ಯಂತ್ರ ಸಾರವನ್ನ ಹೇಳ್ತೀನಿ. ಈ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಒಂದು ಯಂತ್ರವನ್ನ ಒಂದು ಬಿಳಿ ಹಾಳೆ ತಗೊಳ್ಳಿ. ನೋಡಿ, ಸ್ಕ್ರೀನ್ ಮೇಲೆ ಬರ್ತಾ ಇದೆ ಈ ಯಂತ್ರ. ಬಿಳಿ ಹಾಳೆ ತಗೊಳ್ಳಿ. ಈ ಬಿಳಿ ಹಾಳೆಯಲ್ಲಿ 5 ಇಂಚಿಗೆ 5 ಇಂಚು ಆ ಒಂದು ಹಾಳೆಯನ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಕೆಂಪು ಇಂಕಲ್ಲಿ, ಕೆಂಪು ಶಾಯಿಯಲ್ಲಿ ಈ ಯಂತ್ರವನ್ನ ಬರೀರಿ. ಸಂಪೂರ್ಣವಾಗಿ ಬರೆದ ನಂತರ 4 ಮೂಲೆಗೆ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ, ಪ್ರಾರ್ಥನೆ ಮಾಡಿ, ಲಕ್ಷ್ಮಿ ಮುಂದೆನೆ ಅದನ್ನ ಇಡಿ. ಅದಾದ್ಮೇಲೆ ಪೂಜೆ ವಿಸರ್ಜನೆ ಎಲ್ಲ ಮಾಡ್ತಿರಲ್ಲ, ಪೂಜೆ ವಿಸರ್ಜನೆ ಎಲ್ಲ ಮಾಡಾದ್ಮೇಲೆ ಅದನ್ನ ಲ್ಯಾಮಿನೇಷನ್ ಮಾಡಿಸ್ಕೊಂಬನ್ನಿ. ಆ ಸೀಟನ್ನ ಮಾಡಿಸ್ಕೊಂಬಂದು ನೀವು ನಗನಾಣ್ಯಗಳು, ದುಡ್ಡು, ಮುತ್ತು, ರತ್ನ, ಒಡವೆಗಳೆಲ್ಲ ಎಲ್ಲಿಡ್ತಿರೋ ಆ ಭಾಗದಲ್ಲಿ ಈ ಯಂತ್ರವನ್ನು ಈ ರೀತಿಯಿಂದ ಮನಸ್ಸಾಕು. ಅದರ ಮೇಲೆ ಒಡವೆಗಳು, ದುಡ್ಡು, ಫೈಲ್ಸ್ ಎಲ್ಲ ಅದ್ರ ಮೇಲೆ ಇಡಿ. ಮತ್ತು ಅಲ್ಲಿರ್ತಕ್ಕಂಥ ಕವಡೆ, ಮಿಕ್ಕಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ಏನು ಹೇಳಿದನ್ನ ಅದನ್ನು ಕೂಡ ಇದರ ಜೊತೆಗೆ ಸೇರಿಸಿ ಇಡೋದ್ರಿಂದ ಅತಿ ಹೆಚ್ಚಾಗಿರ್ತಕ್ಕಂಥ ಸಿರಿ ಸಂಪತ್ತು ನಿಮ್ಮ ಮನೆಗೆ ಬರುತ್ತೆ. ಖಂಡಿತವಾಗ್ಲೂ ತಪ್ಪದೆ ಈ ಒಂದು ಯಂತ್ರಸಾರ, ಮಂತ್ರಸಾರ, ತಂತ್ರಸಾರವನ್ನ ಮಾಡಿ. ಯಾರಿಗೆಲ್ಲ ಮಂತ್ರ ಬರ್ಕೊಳ್ಳೋಕ್ಕಾಗಿಲ್ವೋ ಅಥವಾ ಯಂತ್ರ ನೋಡೋಕ್ಕಾಗಿ ಬರ್ಕೊಳ್ಳೋಕ್ಕಾಗಿಲ್ವೋ, ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ಗೆ ಬರೀ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಸಾಕು. ನಿಮಗೆ ಈ ಒಂದು ವಿಡಿಯೋ ಲಿಂಕ್ ಕಳಿಸ್ತೀವಿ ಅಥವಾ ಯಂತ್ರ ಮಂತ್ರಗಳನ್ನು ಕೂಡ ಕಳಿಸ್ಕೊಡ್ತೀವಿ. ಇನ್ನ ಈ ಒಂದು ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋವನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತೀವಿ. ಏನೆಲ್ಲ ಜ್ಯೋತಿಷ್ಯ, ವಾಸ್ತು, ಸಂಖ್ಯಾಶಾಸ್ತ್ರ, ಪ್ರತಿಯೊಂದು ಧರ್ಮಶಾಸ್ತ್ರದ ವಿಚಾರಗಳ ಕುರಿತಾಗಿ ನೀವು ನಮ್ಮನ್ನ ಕಾಣಬಹುದು. ಮತ್ತೆ ನಾನು ಮುಂದೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಮುಂದೆ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ಅಡ್ವಾನ್ಸ್ ಆಗಿ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ಶುಭವಾಗಲಿ. ಶುಭಮಸ್ತು.